ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸಚಿವ ಸಂಪುಟಕ್ಕೆ ಇನ್ನೊಂದು ಸಚಿವರನ್ನ ಭರ್ತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಬಹುಶಃ ಈ ಒಂದು ಖಾತೆಯನ್ನು ಉಳಿಸ್ಕೊಂಡಿರೋದೇನೆ ಮಹಿಳೆಯರಿಗೆ. ಇನ್ಫ್ಯಾಕ್ಟ್ ಈ ಖಾತೆ ಹಂಚಿಕೆ ಕೂಡ ಆಗಿಲ್ಲ. ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವ ಸ್ಥಾನ ಕೂಡ ಅದನ್ನು ಯಾರಿಗೂ ಕೊಟ್ಟಿಲ್ಲ, ಜವಾಬ್ದಾರಿಯನ್ನು ಹಾಗೆ ಉಳಿಸ್ಕೊಂಡಿರೋದ್ರಿಂದ ಒಬ್ಬ ಮಹಿಳಾ ಶಾಸಕಿಯನ್ನ ಸಚಿವನಾಗಿ ಆಯ್ಕೆ ಮಾಡಿಕೊಂಡು ಆಕೆಗೇನೆ ಈ ಜವಾಬ್ದಾರಿಯನ್ನು ನೀಡಬಹುದಾ ಅನ್ನೋ ಲೆಕ್ಕಾಚಾರಗಳಿದೆ. ಆದರೆ ರಾಜಕೀಯ ಲೆಕ್ಕಾಚಾರಗಳು ರಾಷ್ಟ್ರೀಯ ಮಟ್ಟದಿಂದ ಹಿಡಿದು ರಾಜ್ಯದವರೆಗೂ ಯಾವ ರೀತಿ ನಡೀತಿದೆ ಅನ್ನೋದನ್ನು ನಾವು ಗಮನಿಸೋದೇ ಆದರೆ ಕಾಂಗ್ರೆಸ್ ಮಹಿಳಾ ವಿರೋಧಿ ಅನ್ನೋದನ್ನು ಬಿಂಬಿಸಲಿಕ್ಕೆ ಬಿಜೆಪಿಗೆ ಒಂದು ದೊಡ್ಡ ಅಸ್ತ್ರ ಕಾಂಗ್ರೆಸ್ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ತಾನಾಗಿಯೇ ಕೊಟ್ಟಂತದೆ. ಒಂದು ಕೇಂದ್ರ ಸರ್ಕಾರ ತರಲಿಕ್ಕೆ ಹೊರಟಿರುವ ಈ 33% ಮೀಸಲಾತಿ ಡಿಲಿಮಿಟೇಷನ್ ಅದರ ಜೊತೆಯಲ್ಲೇ ತರ್ತಿದ್ದಾರೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನ ವಿರೋಧ ಇದ್ರೂ ಕೂಡ ಬಿಜೆಪಿಗರ ವಾದ ಯಾವ ರೀತಿ ಇದೆ? ಮಹಿಳಾ ಮೀಸಲಾತಿಗೆ ವಿರುದ್ಧವಾಗಿ ನಿಂತಿದೆ ಕಾಂಗ್ರೆಸ್ ಪಕ್ಷ. ನಾವು 33% ಮೀಸಲಾತಿ ತರಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಅದಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಹಾಗೆ ಇತರೆ ವಿರೋಧ ಪಕ್ಷಗಳು ರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರವನ್ನು ನೀಡ್ತಾ ಇಲ್ಲ ಅಂತ ಹೇಳಿ. ಇದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ತನ್ನ ಸಚಿವ ಸಂಪುಟದ ಒಳಗಡೆ ಒಬ್ಬ ಮಹಿಳಾ ಮಂತ್ರಿಯನ್ನು ಕೂಡ ಆಯ್ಕೆ ಮಾಡದೇ ಇರೋ ವಿಚಾರ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಬಂದಾಗಲಿಲ್ಲ. ಬಿಜೆಪಿ ಪಕ್ಷಕ್ಕೆ ದೊಡ್ಡ ಅಸ್ತ್ರ ಆಗೋ ಸಾಧ್ಯತೆ ಇದೆ. ನಾವೀಗ ಆಲ್ರೆಡಿ ವರದಿಯಲ್ಲಿ ಹೇಳ್ತಾ ಇದ್ದ ಹಾಗೆ ಎರಡನೇ ಬಾರಿಗೇನು ಸಚಿವ ಸಂಪುಟ ವಿಸ್ತರಣೆ ಆಯಿತು. ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟಕ್ಕೆ ಸಚಿವರನ್ನ ಆಯ್ಕೆ ಮಾಡೋ ಪ್ರಕ್ರಿಯೆ ಆಯಿತು. ಆ ಸಂದರ್ಭದಲ್ಲಿ ಗಾಯತ್ರಿ ಅವರ ಹೆಸರಿತ್ತು ಎಐಸಿಸಿಯಿಂದ ಬಿಡುಗಡೆ ಆದ ಪತ್ರದಲ್ಲಿ. ಆದರೆ ಕಡೆ ಗಳಿಗೆಯಲ್ಲಿ ಅದನ್ನು ಕೈ ಬಿಡಲಾಯಿತು. ಸಿದ್ದರಾಮಯ್ಯನವರು ಕಾರಣ ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಕಂಡು ಬರ್ತಾ ಇರುವ ಕಾರಣ ಮಹಿಳಾ ವಿರೋಧಿ ಅನ್ನೋ ಕಾರಣಕ್ಕಲ್ಲ, ಬದಲಾಗಿ ಸಿದ್ದರಾಮಯ್ಯನವರಿಗೆ ಅದೇ ಸಮುದಾಯದ ಗಾಯತ್ರಿ ಅವರಿಗೆ ಸೇರೋ ಅವರು ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟವರಾಗ್ತಾರೆ. ಅದೇ ಸಮುದಾಯದ ಬೇರೊಬ್ಬರನ್ನ ಆಯ್ಕೆ ಮಾಡಬೇಕು ಅನ್ನೋದು ಸಿದ್ದರಾಮಯ್ಯನವರ ಮುಂದಿದ್ದ ಆಯ್ಕೆ. ಹೀಗಾಗಿ ಅವರ ಬದಲಿಗೆ ಗಾಯತ್ರಿ ಅವರು ಸಚಿವೆ ಆದರು ಅಂತಂದರೆ ಕುರುಬ ಪ್ರಾತಿನಿಧ್ಯ ಅನ್ನೋ ಕೋಟ ಭರ್ತಿಯಾದಂತಾಗತ್ತೆ. ಹೀಗಾಗಿ ಗಾಯತ್ರಿ ಅವರಿಗೆ ಖುದ್ದು ಸಿದ್ದರಾಮಯ್ಯನವರೇ ಹೇಳಿದ್ರು ಅನ್ನೋ ಮಾತಿದೆ, ಪ್ರಮಾಣ ವಚನ ಸ್ವೀಕಾರ ಮಾಡಬೇಡ ನೀನು ಅಂತ ಹೇಳಿ. ಅದಾದ ನಂತರದಲ್ಲಿ ಇನ್ನುಳಿದ ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಗಾಯತ್ರಿ ಅವರ ಹೆಸರು ಬರೋದು ಇಲ್ಲ, ಅವ್ರು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಇಲ್ಲ. ಈಗ ಕಾಂಗ್ರೆಸ್ನ ಯಾವೊಬ್ಬ ನಾಯಕರನ್ನ ಕೇಳಿದ್ರೂ ಕೂಡ ಇದೇನು ಕಂಪ್ಲೀಟ್ ಆಗಿಬಿಟ್ಟಿಲ್ಲ ಅಲ್ಲ. 33 ಮಂದಿ ಸಚಿವರಿದ್ದಾರೆ, ಇನ್ನೊಂದು ಸ್ಥಾನ ಭರ್ತಿಯಾಗೋದು ಬಾಕಿ ಇದೆ, ನಾವು ಅದನ್ನು ಹಾಗೆ ಇಟ್ಕೊಂಡಿದ್ದೀವಿ, ಮಹಿಳೆಯರಿಗೇನೆ ಅದು ಮೀಸಲು ಅಂತ ಹೇಳಿ ಹೇಳಿಕೆ ನೀಡ್ತಿದ್ದಾರೆ. ಹಾಗಾದರೆ ಮೀನಾಮೇಷ ಯಾಕೆ? ಈ ಪ್ರಶ್ನೆಗೂ ಕೂಡ ಉತ್ತರ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗೆ ಒಳಪಟ್ಟಿದೆ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಕಡೆಯಿಂದ ಅವರ ಬಣದ ಸದಸ್ಯೆಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮತ್ತೊಮ್ಮೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಜವಾಬ್ದಾರಿಯನ್ನು ಕೊಡಬೇಕಾ? ಅದಕ್ಕೆ ಇತರೆ ಬಣದಿಂದ ಸಾಕಷ್ಟು ವಿರೋಧ ಇದ್ದೇ ಇದೆ. ಈಗ ಸವದಿ ಅವ್ರಿಗೆ ಮಂತ್ರಿ ಮಾಡಾಗಿದೆ ಬೆಳಗಾವಿ ಕೋಟ, ಸತೀಶ್ ಜಾರಕಿಹೊಳಿ ಕೂಡ ಇದ್ದಾರೆ. ಒಂದು ಜಿಲ್ಲೆಗೆ ಹೆಚ್ಚಿನ ಪ್ರಾತಿನಿಧ್ಯ ಅನ್ನೋದಾಗ್ಬಿಡುತ್ತೆ. ಈಗ ಅನೇಕ ಜಿಲ್ಲೆಗಳಿಗೆ, ಕೋಲಾರ ಸೇರಿದಂತೆ ಚಿಕ್ಕಬಳ್ಳಾಪುರ ಅನೇಕ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನಗಳಿರುವಾಗ ಒಂದೇ ಜಿಲ್ಲೆ, ದೊಡ್ಡ ಜಿಲ್ಲೆ ಇರಬಹುದು ಬೆಳಗಾವಿ, ಬಟ್ ಸ್ಟಿಲ್ ಒಂದೇ ಜಿಲ್ಲೆಗೆ ಹೆಚ್ಚಿನ ಸಚಿವ ಸ್ಥಾನ ಸಿಕ್ಕಿದ್ರೆ ಅದು ಕೂಡ ಸರ್ಕಾರಕ್ಕೆ ತಮ್ಮದೇ ಪಕ್ಷದ ನಾಯಕರಿಂದ ಅಸಮಾಧಾನವನ್ನು ಎದುರಿಸುವ ಅನಿವಾರ್ಯತೆ ಸೃಷ್ಟಿ ಮಾಡಿದ್ರೂ ಕೂಡ ಅಚ್ಚರಿ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಹೊರತುಪಡಿಸಿದ್ರೂ ಕೂಡ ಕಾಂಗ್ರೆಸ್ನ ಬಳಿಯಲ್ಲಿ ನಾವೀಗ ಆಲ್ರೆಡಿ ಹಿಂದಿನ ವರದಿಯಲ್ಲಿ ಹೇಳಿದ್ದೀವಿ, ಆಯ್ಕೆಯ ಕೊರತೆ ಏನಿಲ್ಲ. MLCಗಳು ಹಾಗೆ MLAಗಳನ್ನು ಲೆಕ್ಕ ಹಾಕಿದ್ರೆ ಸಾಕಷ್ಟು ಮಹಿಳಾ ಆಯ್ಕೆ, ಅಂದರೆ ಮಹಿಳೆಯರನ್ನು ಸಚಿವರನ್ನಾಗಿ ಮಾಡಬೇಕು ಅಂತಂದರೆ ಆಯ್ಕೆಯಂತೂ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೂ ಇದೆ, ರಾಜ್ಯ ಕಾಂಗ್ರೆಸ್ ನಾಯಕರ ಮುಂದೂ ಇದೆ. ಹಾಗಾದರೆ ಈ ವಿಳಂಬ ಯಾಕೆ ಅನ್ನೋ ಪ್ರಶ್ನೆಗೆ ಬಹುಶಃ ಕಾಂಗ್ರೆಸ್ನ ನಾಯಕರೇನೆ ಉತ್ತರ ಕೊಡಬೇಕಾಗತ್ತೆ. ಇರೋ ಒಂದು ಸ್ಥಾನವನ್ನು ಭರ್ತಿ ಮಾಡ್ಕೊಳ್ಳೋದು ಯಾವಾಗ, ಮಹಿಳೆಯರಿಗೆ ಸ್ಥಾನಮಾನ ಯಾವಾಗ ಅನ್ನೋ ಪ್ರಶ್ನೆಯಾಗಿ ಉಳಿದಿದೆ. ಅದರಲ್ಲೂ ಇಲಾಖಾವಾರು ಕೆಲಸಗಳು ಪ್ರಾರಂಭ ಆಗಿದೆ. ಆರೋಗ್ಯ ಸಚಿವರು, ಬೆಂಗಳೂರು ಅಭಿವೃದ್ಧಿ ಸಚಿವರು, ಕೃಷಿ ಸಚಿವರು ಹೀಗೆ ತಮ್ಮ ಇಲಾಖೆಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿರುವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಮಂತ್ರಿ ಆಯ್ಕೆ ಯಾವಾಗ, ಅವ್ರ ಕೆಲಸ ಪ್ರಾರಂಭ ಯಾವಾಗ ಅನ್ನೋ ಪ್ರಶ್ನೆಯಾಗಿ ಉಳಿದಿದೆ.